ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಚೆನ್ನಾಗಿದ್ದೀವಿ. ಇವತ್ತೇನು ವಿಶೇಷ ದಿನ ಅಂದರೆ ಜನವರಿ 23 ಸರಸ್ವತಿ ಜಯಂತಿ ಇರೋದ್ರಿಂದ ಲಕ್ಷ್ಮೀ ಪೂಜೆನೂ ಮತ್ತು ಸರಸ್ವತಿ ಪೂಜೆನೂ ಎರಡೂ ಒಟ್ಟಿಗೆ ಮಾಡಬೇಕು. ಸೊ ನೋಡಿ ಮುಂದೆ ಹೇಗೆ ಮಾಡ್ತೀನಿ ಅಂತ. ನನ್ನ ಮಗ ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳಿ ತಗೊಂಡಿದ್ದಾನೆ. ಮಮ್ಮಿ ಕಾಣ್ತಾ ಇದ್ದಾರಾ? ಮಮ್ಮಿ ಕಾಣ್ತಾ ಇದೆ. ಹಾಯ್. ವಿಡಿಯೋ ಹೇಗೆ ಮಾಡಿದ್ದಾನೆ ಅಂತೇಳಿ ಕಮೆಂಟ್ ಮಾಡಿ, ಓಕೆನಾ? ಲಕ್ಷ್ಮೀ ಪೂಜೆ ಮತ್ತು ಸರಸ್ವತಿ ಪೂಜೆ ಎರಡೂ ಒಟ್ಟಿಗೆ ಮಾಡಬೇಕು. ಇವಾಗ ಫಸ್ಟಿಗೆ ಲಕ್ಷ್ಮೀ ಮುಖವಾಡ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದನ್ನ ವಿಭೂತಿ ತೊಗೊಂಡು ಕ್ಲೀನ್ ಮಾಡ್ಕೊಳ್ತೀನಿ. ತೆಂಬಿಗೆ ಎಲ್ಲ ಮತ್ತು ಬೆಳಗ್ಗೆನೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ನಾನು ಫಸ್ಟ್ ಟೈಮ್ ಸರಸ್ವತಿ ಪೂಜೆನ ಮಾಡ್ತಾ ಇರೋದು. ಸೊ ನನಗೂ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ. ಏನಾದರೂ ಮಿಸ್ಟೇಕ್ ಆಗಿದ್ದರೆ ಸಾರಿ ಎಲ್ಲರಿಗೂ. ನಿಮ್ಗೆ ಯಾರಿಗೂ ಗೊತ್ತಿರೋರಿದ್ದರೆ ಹೇಗೆ ಮಾಡೋದು ಅಂತ ಕಮೆಂಟ್ ಹಾಕಿ ಬೇಕಿದ್ದರೆ, ಏನಾದರೂ ಮಿಸ್ಟೇಕ್ ಆದರೆ. ಸೊ ನಾನು ಮಾಡೋದನ್ನು ವಿಡಿಯೋ ಹಾಕಿರ್ತೀನಿ, ಹೇಗಿದೆ ಅಂತ ನೋಡಿ ಹೇಳಿ. ನಮ್ಮ ಅಣ್ಣನ ಮಗನಿಗೂ ಮತ್ತು ನಮ್ಮ ಆವಿಷ್ಕರು ಇಬ್ಬರಿಗೂ ಶೃಂಗೇರಿನಲ್ಲಿ ಕರ್ಕೊಂಡೋಗಿ ಅಕ್ಷರಾಭ್ಯಾಸ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಆಗಲಿಲ್ಲ. ಸೊ ಅದಕ್ಕೋಸ್ಕರ ಮನೇಲಿ ಹೆಂಗಿದ್ರು ಸರಸ್ವತಿ ಜಯಂತಿ ಬಂದಿದೆಯಲ್ವಾ, ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅವನಿಗೂ ಅಕ್ಷರಾಭ್ಯಾಸ ಮಾಡಿಸ್ಬೇಕು. ಸ್ಕೂಲಿಗೆ ಜಾಯ್ನ್ ಆಗೋಷ್ಟರಲ್ಲೇ ನೋಡಬೇಕು. ಎಲ್ಲಿ ಮಾಡಿಸೋದು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ, ಮಾಡಬೇಕು. ನಮ್ಮ ಹಸ್ಬೆಂಡು ಅಂತ ಇದ್ದರು, ನಮ್ಗೆ ಯಾರೂ ಅಕ್ಷರಾಭ್ಯಾಸನ ಮಾಡಿಸಿಲ್ವಲ್ಲ, ನಾವೆಲ್ಲ ಓದಿಲ್ವಾ ಅಂತ. ಓದಿದ್ದೀವಿ ನಿಜ, ಬಟ್ ನಮ್ಗೆ ಯಾರಿಗೂ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಕಾನ್ಸೆಪ್ಟು ನಮ್ಮ ಅಪ್ಪ ಅಮ್ಮಗೆ ಗೊತ್ತೇ ಇರಲಿಲ್ವಲ್ಲ. ಸೊ ನಮಗಿವಾಗ ಗೊತ್ತಾಗಿದೆ. ಇವಾಗ ನಾವು ಮಾಡೋಣ ಅಂತ ಹೇಳ್ತಾ ಇದ್ದೆ. ಸರಿ ಓಕೆ ಅಂತ ಹೇಳಿದರು. ಸೊ ನೋಡಬೇಕು ಎಲ್ಲಿ ಮಾಡಬೇಕು ಅಂತ. ನಿಮ್ಗೆ ಯಾರಿಗೂ ಗೊತ್ತಿದ್ದರೆ ಹೇಳಿ, ಎಲ್ಲಿ ಚೆನ್ನಾಗಿದೆ ಅಂತೇಳಿ ಕಮೆಂಟ್ ಹಾಕಿ, ಓಕೆನಾ? ಇವತ್ತೇ ಸರಸ್ವತಿ ಪೂಜೆ ಅಂತ ನಿಜವಾಗ್ಲೂ ನನಗೂ ಗೊತ್ತಿರಲಿಲ್ಲ. ಗೊತ್ತಿದ್ದರೆ ವಿಡಿಯೋ ಮಾಡಿ ಹಾಕ್ತಾಯಿದ್ದೆ. ನಾನು ನಮ್ಮ ಅಣ್ಣನಿಗೆ ಈವ್ನಿಂಗ್ ಕಾಲ್ ಮಾಡಿ ಕೇಳಿದೆ, ಸರಸ್ವತಿ ಪೂಜೆ ಮಾಡಿದ್ರಾ ಅಂತೇಳಿ. ಅವರು ನನಗೆ ಗೊತ್ತಿಲ್ವಲ್ಲ ಇವತ್ತಿದೆಯಾ ಅಂತ ಕೇಳಿದ್ರು. ಹ್ಞೂ ಅಂತ ಹೇಳಿದೆ. ಸೊ ಮೊದಲೇ ಹೇಳೋಕ್ಕಾಗಲ್ವಾ ಅಂತ ಹೇಳಿ ಬೈತಾಯಿದ್ರು. ಬೈಯೋದು ಅಂದರೆ ಮೀನ್ಸ್ ಹೇಳಬೇಕು ತಾನೇ ಅಂತ ಕೇಳಿದ್ರು. ನನಗೂ ನೈಟ್ 10 ಗಂಟೆಗೆ ಗೊತ್ತಾಗಿತ್ತು ನಾಳೆ ಸರಸ್ವತಿ ಪೂಜೆ ಇರೋದು ಅಂತ. ಸೊ ಬೆಳಿಗ್ಗೆ ಲಕ್ಷ್ಮೀ ಪೂಜೆ ಮಾಡಬೇಕಲ್ವಾ, ಸೊ ಆ ಗಡಿಬಿಡಿನಲ್ಲಿ ನಾನೆಲ್ಲ ಮರ್ತೋಗ್ಬಿಟ್ಟಿದ್ದೆ. ಇವಾಗ ನಾನು ಸರಸ್ವತಿ ಪೂಜೆ ಮಾಡೋಣ ಅಂತೇಳಿ ಈ ಥರ ರಂಗೋಲಿ ಹಾಕ್ತಾಯಿದ್ದೀನಿ. ಒಂದು ಪ್ಲೇಟಲ್ಲಿ ಈ ಥರ ರಂಗೋಲಿ ಹಾಕ್ಬಿಟ್ಟು, ಸರಸ್ವತಿ ವಿಗ್ರಹ ಇದ್ದರೆ ವಿಗ್ರಹ ಇಡ್ಬೋದಂತೆ. ಸೊ ನನ್ನ ಹತ್ರ ವಿಗ್ರಹ ಇರಲಿಲ್ವಲ್ಲ, ಸೊ ಈ ಥರ ಅರಿಶಿಣದಿಂದನೂ ಮಾಡ್ಬೋದಂತ ಹೇಳಿದರು. ಸೊ ಹಾಗಾಗಿ ನಾನೇ ಅರಿಶಿಣ ತೊಗೊಂಡಿದ್ದೀನಿ. ಈ ಥರ ಎಲ್ಲ ರಂಗೋಲಿ ಹಾಕಬೇಕು. ಹಾಕಿದ್ಮೇಲೆ ಅದು ಅರಿಶಿಣದೆಲ್ಲ ನೀಟಾಗಿ ನೀರು ಹಾಕಿ ಕಲಿಸ್ಕೊಂಡಾದ್ಮೇಲೆ ಅದನ್ನು ತಟ್ಟೆ ಒಳಗಡೆ ಇಟ್ಟು ಪೂಜೆ ಮಾಡಬೇಕು. ಸೊ ಈಗ ಅರಿಶಿಣನ ತೊಗೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀರು ಹಾಕಿ. ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು, ಇಲ್ಲದೇ ಇದ್ದರೆ ಗಟ್ಟಿಯಾಗಿ ಬರಲ್ಲ. ಅದು ಸ್ವಲ್ಪ ಲೂಸ್ ಆಗಿಬಿಟ್ರೆ ಕಷ್ಟ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಅದನ್ನು ಗಟ್ಟಿಯಾಗಿ ಈ ಥರ ಉಂಡೆ ಥರ ಮಾಡ್ಕೋಬೇಕು. ಅದನ್ನು ಉಂಡೆ ಥರ ಮಾಡ್ಕೊಂಡಾದ್ಮೇಲೆ ಅದನ್ನ ತಟ್ಟೆ ಒಳಗಡೆ ಇಡಬೇಕು. ಈ ಥರ ಮಾಡಿದ್ದೀನಲ್ವ, ಈ ಥರ ಉಂಡೆ ಥರ ಮಾಡ್ಕೊಳ್ಬೇಕು. ಕೆಲವರು ಅಂದ್ಕೊಳ್ತಾ ಇರ್ತಾರೆ, ಏನಪ್ಪ ಈ ಥರ ಪೂಜೆ ಮಾಡೋಕ್ಕೋಸ್ಕರ ಚೆನ್ನಾಗಿರೋ ಸೀರೆ ಉಟ್ಕೋಬೇಕಾ ಅಂತ ಅಂದ್ಕೊಳ್ತಾ ಇರ್ತಾರೆ. ಆ ಥರ ಏನೂ ಇಲ್ಲ. ನಾನು ಇದು ಮದುವೆ ಟೈಮಲ್ಲಿ ತೊಗೊಂಡಿರೋ ಸೀರೆ ಇದು. ಸೊ ಅದು ಇಟ್ಕೊಂಡು ಹಂಗೆ ವೇಸ್ಟ್ ಆಗ್ತಾ ಇತ್ತಲ್ವ, ಯಾವಾಗೂ ಹಾಕ್ಕೊಳ್ಳೋದೇ ಇಲ್ಲ ಇಲ್ಲಿ ಬೆಂಗಳೂರಲ್ಲಿ. ವರಮಹಾಲಕ್ಷ್ಮಿ ಹಬ್ಬ ಇದ್ದಾಗ ಮಾತ್ರ ಯಾವಾಗಲೂ ಸೀರೆನೇ ಹಾಕ್ಕೊಳ್ತಾ ಇದ್ದೆ, ಬಟ್ ಇವಾಗೂ ಹಾಕ್ಕೊಳ್ಳೋಣ ಅಂತೇಳಿ ಹಾಕ್ಕೊಂಡಿದ್ದೀನಿ. ಇದು ಮದುವೆ ಟೈಮಲ್ಲಿ ತೊಗೊಂಡೋಗಿ ಆಲ್ರೆಡಿ 3 ಇಯರ್ಸ್ ಆಯಿತು, 4 ಇಯರ್ಸ್ ಆಗ್ತಾ ಬಂತು. ಸೊ ಇಟ್ಕೊಂಡು ಏನು ಮಾಡೋದು ಅಂತೇಳಿ ಹಾಕ್ಕೊಂಡಿದ್ದೀನಿ. ಸೀರೆ ಉಟ್ಕೊಳ್ಳೋಕ್ಕೂ ಟೈಮ್ ಬೇಕು, ಪೇಷನ್ಸ್ ಬೇಕು, ಮತ್ತು ಮನಸ್ಸಿರಬೇಕು ಮೇಯ್ನಾಗಿ. ಉಟ್ಕೋಬೇಕು ಅಂತೇಳಿ ಅನಿಸಿದ್ರೆ ಉಟ್ಕೋಬೇಕು. ಸೊ ಹಾಗಾಗಿ ಇವತ್ತೇನೋ ಅನಿಸಿತ್ತು ಉಟ್ಕೋಬೇಕು ಅಂತ, ಸೊ ಹಾಗಾಗಿ ಉಟ್ಕೊಂಡಿದ್ದೀನಿ. ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ, ಇಷ್ಟ ಆದರೆ. ಅರಿಶಿಣದಿಂದ ರೆಡಿ ಮಾಡ್ಕೊಂಡಿದ್ನಲ್ಲ, ಅದನ್ನು ಈ ಥರ ಪ್ಲೇಟಲ್ಲಿ ಇಟ್ಬಿಟ್ಟು ಹೂವಿಂದ ಅಲಂಕಾರ ಮಾಡಬೇಕು. ನೋಡಿ ನನ್ನ ಮಗ ಹೇಗೆ ತರಲೆ ಮಾಡ್ತಾ ಇದ್ದಾನಂತೆ. ವಿಡಿಯೋ ಮಾಡಬೇಕು ಅಂತೇಳಿ ಫೋನಲ್ಲಿ ಸ್ಟಿಕ್ ಮಾಡಿ ಇಟ್ಟಿದ್ದೀನಿ. ಇವನು ಬಿಡ್ತಾ ಇಲ್ಲ, ಅದನ್ನು ಆಫ್ ಆನ್ ಮಾಡಬೇಕು ಅಂತ ನೋಡ್ತಾ ಇದ್ದಾನೆ. ಅರ್ಶಿನ ಕಲರ್ ಹೂವು ತೊಗೊಂಡು ಡೆಕೋರೇಟ್ ಮಾಡ್ತಾ ಇದ್ದೀನಿ. ಜೊತೆಗೆ ಮತ್ತೆ ಮಲ್ಲಿಗೆ ಹೂವನ್ನು ತೊಗೊಂಡಿದ್ದೆ, ಮಲ್ಲಿಗೆ ಹೂವನ್ನು ಇಟ್ಟಿದ್ದೀನಿ. ಇನ್ನೊಂದು ಹೂವು ಇದೆಯಲ್ಲ ಅದನ್ನು ಇಟ್ಟಿದ್ದೀನಿ, ಅಂದರೆ ಪಿಂಕ್ ಕಲರ್ದು. ಅದು ಯಾವ ಹೂವು ಅಂತ ಹೆಸರು ಗೊತ್ತಿಲ್ಲ ನನಗೆ. ಹೂವು ಕೊಡೋರು ಅದನ್ನು ಮಿಕ್ಸ್ ಮಾಡಿ ಕೊಟ್ಬಿಟ್ಟಿದ್ದಾರೆ, ಬಟ್ ಅದ್ರ ಹೆಸರು ಗೊತ್ತಿಲ್ಲ ನನಗೆ. ಸೊ ಅದು ಚೆನ್ನಾಗಿ ಅನ್ನಿಸ್ತು, ಅದನ್ನು ಇಟ್ಟಿದ್ದೀನಿ. ಈ ಥರ ಎಲ್ಲ ಡೆಕೋರೇಟ್ ಮಾಡಿ ಇಟ್ಟಿದ್ದೀನಿ. ಆ ಥರ ಡೆಕೋರೇಟ್ ಮಾಡಾದ್ಮೇಲೆ ನೀಟಾಗಿ ಈ ಥರ ಕಳಸ, ಇದು ಲಕ್ಷ್ಮಿ ಕಳಸ ಇಡೋಕ್ಕೋಸ್ಕರ ರಂಗೋಲಿ ಹಾಕ್ತಾ ಇದ್ದೀನಿ. ರಂಗೋಲಿ ಮೇಲೆಗಡೆ ಒಂದು ಪ್ಲೇಟಲ್ಲಿ ಅಕ್ಕಿ ಹಾಕಿ ಇಡ್ತಾ ಇದ್ದೆ.
ನನ್ನ ಮಗ ಬಿಡ್ತಾ ಇರಲಿಲ್ಲ. ಅಕ್ಕಿ ಹಾಕಿದ್ದು ನೋಡ್ಬಿಟ್ಟು ತಗೊಂಡೋಗಿ ತಿಂತಾ ಇದ್ದ. ಸೊ ಅದಕ್ಕೋಸ್ಕರ ಇವಾಗ ಅಕ್ಕಿನ ಹಾಕ್ತಾ ಇಲ್ಲ. ಬರೀ ರಂಗೋಲಿ ಹಾಕ್ಬಿಟ್ಟು ಅರಿಶಿನ ಕುಂಕುಮ ಅದ್ರೊಳಗಡೆ ಹಾಕಿ ಕಳಸನ ಇಟ್ಟು ಪೂಜೆ ಮಾಡ್ತೀನಿ ಅಷ್ಟೇ. ನನ್ನ ಮಗ ಎಲ್ಲಾದರೂ ಅಕ್ಕಿ ಕಂಡ್ರೆ ಸಾಕು ಎಲ್ಲ ತಗೊಂಡು ತಿಂತಾ ಇರ್ತಾನೆ. ಸೊ ಅದಕ್ಕೋಸ್ಕರ ಅಂತಾನೆ ಅಕ್ಕಿ ಇಡಲ್ಲ. ಅಕ್ಕಿ ಇಟ್ಟರೆ ಅವ್ನು ಬಿಡಲ್ಲ, ತಿಂತಾ ಇರ್ತಾನೆ. ಸೊ ಅದಕ್ಕೆ ಇಡ್ತಾ ಇಲ್ಲ. ಆವಿಷ್ಕಾರನು ಕರ್ಕೊಂಡು ಬಂದು ಅವನ ಕಡೆಯಿಂದನೂ ಪೂಜೆ ಮಾಡಿಸ್ತಾ ಇದ್ದೀನಿ. ಅವನಿಗೂ ಊದಿನ ಕಡ್ಡಿ ಬೆಳಗೋದಂದರೆ ತುಂಬ ಇಷ್ಟ ಅವನಿಗೂ. ಸೊ ಇವಾಗ ಅಕ್ಕಿ ಎಲ್ಲ ಹಾಕ್ಬಿಟ್ಟು ಬರೆಸ್ತಾ ಇದ್ದೀನಿ. ಅಕ್ಷರಾಭ್ಯಾಸನ ತಂದೆಯಿಂದ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಅವ್ರಿಗೂ ಕೇಳಿದೆ ನಾನು, ಮಾಡ್ತೀರಾ ಅಂತ. ಅವರು ನನಗಾಗಲ್ಲ, ನೀನೇ ಮಾಡು ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನಾನೇ ಮಾಡಿದೆ. ಅವನು ಅಲ್ಲಿ ಬುಕ್ ಇಡೋದೇ ಬೇಡ, ತೊಗೊಂಡೋಗೋಣ ಅಂತೇಳಿ ಆಚೆ ತೊಗೊಂಡು ಬಂದ. ಸೊ ಇವಾಗ ಇನ್ನು ಇವನಿಗೆ ಟಿಫನ್ ಮಾಡೋಣ ಅಂತೇಳಿ ಬಂದಿದ್ದೀನಿ. ನಮ್ಮ ಆವಿಷ್ಕಾರಿಗೆ ರೊಟ್ಟಿ, ದೋಸೆ, ಚಪಾತಿ ಈ ಥರನೇ ಇಷ್ಟಪಡ್ತಾನೆ ಅವನು ತಿನ್ನೋಕ್ಕೆ. ಸೊ ಅದಕ್ಕೋಸ್ಕರ ಅದನ್ನೇ ಮಾಡಿಕೊಡ್ತೀನಿ ಅವನಿಗೆ. ರೈಸ್ ಐಟಮ್ ತಿನ್ನೋ ಸ್ವಲ್ಪ ಕಡಿಮೆನೇ ಅವನು. ಬೆಳಿಗ್ಗೆ ಟಿಫನ್ಗೆ ಏನು ಬೇಕು ಅಂತ ಕೇಳಿದ್ರೆ ಅವ್ನು ಹೇಳೋದು ಒಂದೇ, ದೋಸೆ ಮಾಡಿಕೊಡು ಅಂತ. ರಾಗಿ ದೋಸೆನೋ ಅಥವಾ ಈ ಥರ ಅಕ್ಕಿ ದೋಸೆನೋ ಬೇರೆ ಯಾವುದೇ ದೋಸೆ ಇದ್ರೂ ಮಾಡಿಕೊಡ್ಬೇಕು ಅವನಿಗೆ. ಅವನಿಗೆ ದೋಸೆ ಹಾಕೋದಂದ್ರೆ ಅದೇನು ಇಷ್ಟನೋ, ದೋಸೆ ಹಾಕೋದು, ಚಿತ್ರಾನ್ನ ಮಾಡೋದು, ಎಗ್ ರೈಸ್ ಮಾಡೋದು ಈ ಥರನೇ ಮಾಡ್ತಾ ಇರ್ತಾನೆ ಯಾವಾಗಲೂ. ಅವನು ಬಂದಿಲ್ಲ. ಅವನು ನೋಡಿ ಹೆಂಗ್ ಮಾಡ್ತಾನೆ. ಅಣ್ಣ ಮಾಡ್ತಾ ಏನೋ ಕೈಗತ್ತ ಯಾಕೆ ಮತ್ತೆ ಆಂಟಿ ನೋಡಿ ಇಂತ ನೋಡ್ತೀನಿ. ವೈಫು ವೈಫು ಜೀಪು ಜಿರಪೆ ಏನಾಯ್ತು ನಿಮಗೆ? ಇಲ್ಲಿ ಮೇಲೆ ಕುತ್ಕೋತ್ಯಾ? ಕುತ್ಕೋತ್ಯಾ? ನೋಡಿ ಬೀಳ್ತಾನೆ ಕಣೆ ಅವಳ. ಮಗು ನೋಡಿ ಇವನು ಅಭಿಸ್ತಾನೆ.
ಹ್ಞೂ ಅವನಿಗೆ ಹುಡುಗರ ಜೊತೆ ಆಟ ಆಡೋದಂದರೆ ಇಷ್ಟ. ಅವ್ರಿಗೆ ಮಕ್ಕಳಿಗೆಲ್ಲ ಸ್ಕೂಲಿಲ್ಲ, ಇವಾಗ ರಜೆ ಇದೆ ಅಲ್ಲ, ಇವತ್ತು ರಜೆ ಇದೆ. ಸೊ ಅವ್ರಿಗೆ ರಜೆ ಇದ್ದಾಗ ಸ್ಯಾಟರ್ಡೆ ಅಥವಾ ಸಂಡೇ 2 ದಿನ ರಜೆ ಇದ್ದರೆ ಅವನಿಗೆ ಫುಲ್ ಖುಷಿ ಅವ್ರ ಜೊತೆ ಆಟ ಆಡೋದಂದರೆ. ಸೊ ಅವ್ರ ಜೊತೆ ಫುಲ್ ಖುಷಿಯಿಂದ ಆಟ ಆಡ್ತಾ ಇದ್ದಾನೆ. ಮೇಲೆ ಹತ್ತದು ಒದೆ ಕೊಡ್ತೀನಿ ಈಗ. ಚಿಕ್ಕ ವಯಸ್ಸಲ್ಲಿದ್ದಾಗ ಜಾಸ್ತಿ ಪಕ್ಕದ ಮನೇಲೇ ಇರ್ತಿದ್ದ ಅವನು. ಅವರು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಸೊ ಹೋಗ್ತಾ ಇದ್ದ. ಇವಾಗ ದೊಡ್ಡವನಾಗಿದ್ದಾನಲ್ಲ, ಸೊ ಹೋಗೋದು ಸ್ವಲ್ಪ ಕಮ್ಮಿ ಮಾಡಿದ್ದಾನೆ. ಆದರೂ ಪಕ್ಕದ ಮನೆ ಹುಡುಗನ ಜೊತೆ ಆಟ ಆಡೋದು ಜಾಸ್ತಿ ಅವನು. ಅವ್ನು ಬಂದರೆ ಸಾಕು ಫುಲ್ ಖುಷಿಯಿಂದ ಆಟ ಆಡ್ತಾನೆ. ಆಟ ಆಡೋವ್ರಿಗೂ ಆಟ ಆಡಿ ಆಮೇಲೆ ಇಬ್ಬರು ಜಗಳ ಆಡಿ ಇಬ್ಬರು ಹತ್ಕೊಂಡು ಮನೆಗೆ ಬಂದುಬಿಡ್ತಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಹಾಕಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.